ಅದೇ ಪರೋಕ್ಷ ತೆರಿಗೆಯಲ್ಲಿ ನಾವು ಮಾಡೋದು ಜಿಎಸ್ಟಿ ಇರ್ಬೋದು, ಟಿಡಿಎಸ್ ಇರ್ಬೋದು, ಎಕ್ಸೈಸ್ ಡ್ಯೂಟಿ ಇರ್ಬೋದು, ಕಸ್ಟಮ್ ಡ್ಯೂಟಿ ಇರ್ಬೋದು, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಸೇಲ್ಸ್ ಟ್ಯಾಕ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಬರುವಂತ ಟ್ಯಾಕ್ಸ್. ಸೊ ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ. ಪರೋಕ್ಷ ತೆರಿಗೆಯಲ್ಲಿ ಇಬ್ರು ಪಾರ್ಟಿ ಇರ್ತಾರೆ, ಒಂದು ಸೆಂಟ್ರಲ್ ಗೌರ್ಮೆಂಟ್, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಟ್ಟುವಂತ ಯಾವೆಲ್ಲ ಟ್ಯಾಕ್ಸ್ಗಳು ಹೋಗ್ತವೆ, ಹಾಗೆ ಸ್ಟೇಟ್ ಗೌರ್ಮೆಂಟ್ಗೆ ನಾವು ಕಟ್ಟುವಂತ ಯಾವೆಲ್ಲ ಟ್ಯಾಕ್ಸ್ ಹೋಗ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಆಕ್ಸೆಸ್ ಟ್ಯಾಕ್ಸ್ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ, ಅದನ್ನ ಮಾರ್ಕೆಟ್ಗೆ ಬಿಡುವ ಮುನ್ನ ಗೌರ್ಮೆಂಟಿನ ಅದಕ್ಕೆ ಏನಂತ ಬಿಲ್ ಆಫ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಬಿಲ್ ಆಫ್ ಮೆಟೀರಿಯಲ್ಸ್ಗೆ ಒಂದು ಲಂಸಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ. ಆ ಟ್ಯಾಕ್ಸ್ ಅನ್ನು ನಾವು ಎಕ್ಸೈಸ್ ಡ್ಯೂಟಿ ಅಂತ ಕರೀತೀವಿ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರು ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಅದನ್ನು ಮಾರ್ಕೆಟ್ಗೆ ಬಿಡುವ ಮುನ್ನ ಕಟ್ಟುವಂತ ಟ್ಯಾಕ್ಸ್. ಕಸ್ಟಮ್ ಡ್ಯೂಟಿ ಇಂಪೋರ್ಟ್ ಆಫ್ ದಿ ಗೂಡ್ಸ್ ಅಂತ ಹೇಳ್ತೀವಿ. ಕೆಲವೊಂದು ವಸ್ತುಗಳು ನಮ್ಮಲ್ಲೇ ಸಿಗೋದಿಲ್ಲ, ನಾವು ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಖರೀದಿ ಮಾಡ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಇಂಪೋರ್ಟ್ ಆಫ್ ದ ಗೂಡ್ಸ್, ಯಾವ ವಸ್ತುವನ್ನ ಖರೀದಿ ಮಾಡ್ತಾರೆ ಅವರು ಅವರ ದೇಶಕ್ಕೊಂದು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು, ಅದನ್ನ ಕಸ್ಟಮ್ ಡ್ಯೂಟಿ ಅಂತ ಹೇಳಿ. ಸೆಂಟ್ರಲ್ ಸೇಲ್ಸ್ ಆರ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಸೇವೆಗಳನ್ನ ಪಡ್ಕೋತೀವಿ. ಈಗ ನಮ್ಗೆ ಗೊತ್ತಿದೆ ಇ ಕಾಮರ್ಸ್ ಆಪರೇಟರ್ ಮೂಲಕ ನಾವು ಕೆಲವೊಂದನ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಸೊ ನಾವು ಕೆಲವೊಂದು ಪರ್ಚೇಸ್ ಮಾಡೋ ವಸ್ತುಗಳು ತಯಾರಾಗೋದು ಬೇರೆ ಕಂಪನಿಯಲ್ಲಿ. ಸೊ ಅದನ್ನ ನಾವು ಮಧ್ಯವರ್ತಿ ಅಂದ್ರೆ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಮೀಶೋ, ಅಜಿಯೋ, ಸ್ವಿಗ್ಗಿ, ಝೊಮ್ಯಾಟೊ ಇವೆಲ್ಲ ಬೇಸ್ಮೆಂಟ್ ಅನ್ನು ತಗೊಂಡು ನಾವು ಆರ್ಡರ್